ಆರ್ ಎಸ್ ಎಸ್ ಈ ಯಶಸ್ಸಿಗೆ ಮೂಲ ಕಾರಣ ಏನು ಅನಿಸುತ್ತೆ ನಿಮಗೆ? ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕಮಿಟ್ಮೆಂಟ್. ದೇಶಕ್ಕೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದೆ. ಆರ್ ಎಸ್ ಎಸ್ ಎಷ್ಟು ಅನಿವಾರ್ಯ ಅಂತ ಅನಿಸುತ್ತೆ ನಿಮಗೆ? ಯಾವುದೇ ಸಂಘಟನೆಗಳು ಆರ್ ಎಸ್ ಎಸ್ ನಿಂದ ಕಲಿಯತಕ್ಕಂಥದ್ದು ಬಹಳ ಇದೆ. ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥವರು ದೇಶದಲ್ಲಿ ಬಹಳ ಜನರಿದ್ದಾರೆ. ಆರ್ ಎಸ್ ಎಸ್ ಅನ್ನ ನೀವು ಆರ್ ಎಸ್ ಎಸ್ ನೋಡುವಂತ ದೃಷ್ಟಿಯೇ ಬೇರೆ ಇತ್ತು ಬಹುಶಃ. ಆರ್ ಎಸ್ ಎಸ್ ಅನ್ನ ಬಹಳವಾಗಿ ಪ್ರೀತಿಯಿಂದ ಕಂಡವನಲ್ಲ. ಆರ್ ಎಸ್ ಎಸ್ ಮೇಲಿದ್ದಂಥದ್ದು ಏನು ದಲಿತ ವಿರೋಧಿ, ಇದು ಬ್ರಾಹ್ಮಣರ ಸಂಘಟನೆ ಮತ್ತು ಇದು ಕೋಮುವಾದಿ. ಈ ಆರ್ ಎಸ್ ಎಸ್ ಅನ್ನೋ ಭಯ ಕೆಲವರಲ್ಲಿ ಇಲ್ಲದೆ ಇದ್ದಿದ್ರೆ, ಅಥವಾ ಪ್ರೀತಿ ಅನ್ನೋದು ಕೆಲವರಲ್ಲಿ ಇಲ್ಲದೆ ಇದ್ದಿದ್ರೆ ಈ ಸಂಘಟನೆ ಇರ್ತಿರ್ಲಿಲ್ಲ. ಆರ್ ಎಸ್ ಎಸ್ ನಾನು ಅಂದ್ಕೊಂಡಿದ್ದೆ ಬೇರೆ. ಯಾವ ಸಂದರ್ಭದಲ್ಲಿ ಅದು ಅನ್ನಿಸ್ತು ನಿಮಗೆ? ಕಾಂಗ್ರೆಸ್ ನಮ್ಮ ಆರ್ ಎಸ್ ಎಸ್ ನ ಬಗ್ಗೆ ನಮಗೆ ಏನು ಹೇಳ್ತಿದ್ರು ನನಗೆ ಜ್ಞಾಪಕ ಇದೆ. ಬಿಜೆಪಿಯನ್ನು ವಿರೋಧ ಮಾಡ್ತಾ ಇದ್ದೀವಿ, ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡಿದ್ದೀವಿ. ಕಾರಣ ಏನು ನನಗೂ ಗೊತ್ತಿಲ್ಲ. ಆರ್ ಎಸ್ ಎಸ್ ನ ಮಾದರಿ ಎಲ್ಲಿ ನಿಲ್ಲುತ್ತೆ ನಿಮ್ಮ ಪ್ರಕಾರ? ಎಲ್ಲಿ ರಾಷ್ಟ್ರಕ್ಕೆ ಧಕ್ಕೆ ಬರ್ತದೋ ಅಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾರೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಈ ವಿಜಯದಶಮಿಯಿಂದ ಶತಾಬ್ದಿ ವರ್ಷವನ್ನು ಆಚರಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೇಶದ ಮತ್ತು ರಾಜ್ಯದ ವಿವಿಧ ಗಣ್ಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನೋಡಿದ ರೀತಿ ಹೇಗಿದೆ, ಅವರ ಅನಿಸಿಕೆಗಳೇನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅವರ ಅಭಿಪ್ರಾಯಗಳ ಹಿಂದೆ ಏನಿತ್ತು, ಈಗೇನಿದೆ, ಈ ಎಲ್ಲ ವಿಚಾರಗಳನ್ನು ಗಣ್ಯರಿಂದ ತಿಳಿದುಕೊಳ್ಳುವ ಸಲುವಾಗಿ ನಾವು ಆರ್ ಎಸ್ ಎಸ್ ನಾ ಕಂಡಂತೆ ಅನ್ನುವಂಥ ವಿಶೇಷ ಸರಣಿಯನ್ನು ಆರಂಭಿಸ್ತಾ ಇದ್ದೇವೆ. ಈ ಸರಣಿಯ ಮೊದಲ ಸಂದರ್ಶನವಾಗಿ ನಮ್ಮ ಜೊತೆ ಇದ್ದಾರೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, BJP ನಾಯಕರು ಆದಂತಹ ಛಲವಾದಿ ನಾರಾಯಣಸ್ವಾಮಿಯವರು. ನಮಸ್ಕಾರ ನಾರಾಯಣಸ್ವಾಮಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರ್ ಎಸ್ ಎಸ್ 100 ವರ್ಷ ಬರ್ತಾ ಇದೆ. ಸೊ ಒಂದು ಸಂಸ್ಥೆ 100 ವರ್ಷ ದಾಟುವುದು ಅಂದರೆ ಅದು ಸಾಮಾನ್ಯದ್ದಲ್ಲ. ನಮಗೆ ಅನಿಸುತ್ತೆ 100 ವರ್ಷ ಅಂದ ತಕ್ಷಣ ಯಾವುದೋ ಒಂದು ಕಟ್ಟಡ ಅಂತ ಇಟ್ಕೊಳ್ಳಿ, ಶಿಥಿಲಗೊಂಡಿರುತ್ತೆ ಬಿಡಪ್ಪ ಅಂದ್ಬಿಡ್ತೀವಿ. ಅಥವಾ 100 ವರ್ಷ ಅಂದ ತಕ್ಷಣ ಅದೆಲ್ಲ ಹಳೇದಾಯಿತು ಅಂದ್ಬಿಡ್ತೀವಿ. ಆದರೆ 100 ವರ್ಷದ ನಂತರವೂ ಅಷ್ಟೇ ಬಲಶಾಲಿಯಾಗಿ ಮತ್ತು ಅದರ ಮೂಲ ಉದ್ದೇಶವನ್ನು ಇಲ್ಲಿಯವರೆಗೂ ಬಿಟ್ಟುಕೊಳ್ಳದೆ ಬಂದಂತಹ ಆರ್ ಎಸ್ ಎಸ್ ಒಂದು ಯಶಸ್ವಿ ಪಯಣ ಅಂತ ಅನಿಸುತ್ತೆ. ಈ ಯಶಸ್ಸಿಗೆ ಮೂಲ ಕಾರಣ ಏನು ಅನಿಸುತ್ತೆ ನಿಮಗೆ? ನೀವು ಇಲ್ಲಿ ನಿಂತು ನೋಡಿದಾಗ 100 ವರ್ಷ ಅನ್ನೋದು ಸಾಮಾನ್ಯ ಸಾಧನೆ ಅಲ್ಲ ಅಂತ ಅನಿಸುತ್ತೆ. ನಾನು ಒಂದೇ ಮಾತಿನಲ್ಲಿ ಹೇಳೋದಾದರೆ, ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಕಮಿಟ್ಮೆಂಟ್. ಬದ್ಧತೆಯ ನೆಲೆಯ ಮೇಲೆ ಹಲವರು ಸೇರಿ ಅರ್ಪಣೆ ಮಾಡಿಕೊಂಡ್ರೆ ಆರ್ ಎಸ್ ಎಸ್ನಂಥ ಒಂದು ಭದ್ರ ಬುನಾದಿಯ ಒಂದು ಸಂಘಟನೆಯನ್ನು ಕಟ್ಟಬಹುದು ಅಂತಕ್ಕಂಥದ್ದನ್ನು ಈಗ ದೇಶಕ್ಕೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದೆ ಅಂತಕ್ಕಂಥದ್ದನ್ನು ನಾನು ಹೇಳಬಲ್ಲೆ. ಪ್ರಪಂಚಕ್ಕೆ ಅಂತ ನಾನು ಯಾಕೆ ಹೇಳ್ತೀನಿ? ಇಡೀ ದೇಶವ್ಯಾಪಿ ತನ್ನ ಬಾಹುಗಳನ್ನು ಹಂಚಿಕೊಂಡಿದ್ದರೂ ಕೂಡ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಒಂದು ಸಂಘಟನೆ ಇದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆ ಕಾರಣದಿಂದ ಆ ಮಾತನ್ನು ಹೇಳಿದೆ. ದೇಶ ಮೊದಲು ಅಂತಕ್ಕಂಥ ಒಂದು ಘೋಷಣೆಯನ್ನು ಕೊಡ್ತಕ್ಕಂಥ ಬೇರೊಂದು ಸಂಘಟನೆ ಯಾವುದೂ ಕೂಡ ಇದರ ಮುಂದೆ ನಿಲ್ಲಲಾರದು. ಯಾಕೆಂತಂದರೆ ಎಲ್ಲ ಕಡೆಯಲ್ಲೂ ಸ್ವಾರ್ಥ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ದೇಶ ಮೊದಲು, ನಾನು ನಂತರ ಈ ಭಾವನೆಯನ್ನು ಹಂಚ್ತಕ್ಕಂಥದ್ದು ಮತ್ತು ಅದೇ ರೀತಿಯಲ್ಲಿ ನಡೀತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಕೊಡುಗೆ ಸಂಘಟನೆಗಳಿಗೆ. ಅದರಿಂದ ಯಾವುದೇ ಸಂಘಟನೆಗಳು ಆರ್ ಎಸ್ ಎಸ್ನಿಂದ ಕಲಿಯತಕ್ಕಂಥದ್ದು ಭಾಳ ಇದೆ. ಅಂದರೆ ಇವತ್ತಿನ ಸಂದರ್ಭಕ್ಕೆ ಹೋಲಿಸ್ಕೊಂಡ್ರೆ ಒಟ್ಟಾರೆ ಭಾರತದ ರಾಜಕಾರಣದಲ್ಲಿರ್ಬೋದು, ಸಾಂಸ್ಕೃತಿಕ ವಲಯದಲ್ಲಿರ್ಬೋದು, ಒಟ್ಟಾರೆಯಾಗಿ ಆರ್ ಎಸ್ ಎಸ್ ಎಷ್ಟು ಅನಿವಾರ್ಯ ಅಂತ ಅನಿಸುತ್ತೆ ನಿಮಗೆ? ನೋಡಿ, ರಾಜಕೀಯ ಸಂಘಟನೆ ಆರ್ ಎಸ್ ಎಸ್ ಅಲ್ಲ. ರಾಜಕೀಯದಿಂದ ಆ ಸಂಘಟನೆಗೆ ಏನೂ ಆಗಬೇಕಾಗಿಲ್ಲ. ಆದರೆ ದೇಶ ಮೊದಲು ಅಂತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಆಡಳಿತಗಳು ಬಹು ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥ ಸಂದರ್ಭ ಇರೋದರಿಂದ ಯಾವ ರಾಜಕೀಯ ಪಕ್ಷ ಈ ದೇಶದ ಪರವಾಗಿ ನಿಲ್ತದೆ, ದೇಶವನ್ನು ಸುಭದ್ರಗೊಳಿಸಲಿಕ್ಕೆ
ದೇಶವನ್ನು ಕಟ್ಟಲಿಕ್ಕೆ ಮುಂದೆ ಬರ್ತದೆ. ಅಂಥ ಒಂದು ವ್ಯವಸ್ಥೆ ಬೇಕು. ಅದರ ಜೊತೆಗೆ ನಾವು ನಮ್ಮ ಶಕ್ತಿಯನ್ನು ಕೂಡ ಹಾಕಬೇಕು ಅಂತಕ್ಕಂಥ ಉದ್ದೇಶ ಆ ಸಂಘಟನೆಗಿದೆ. ಅಥವಾ ಅದು ನೇರವಾಗಿ ಇದ್ಯಾವುದೂ ಸರಿ ಇಲ್ಲ, ರಾಜಕಾರಣವೇ ಸರಿ ಇಲ್ಲ ಅನ್ನಂಗಿದ್ರೆ ಆ ಸಂಘಟನೆಯೇ ರಾಜಕೀಯವಾಗಿ ಬರ್ಬೋದಾಗಿತ್ತು. ಆದರೆ ನೋಡಿ, ಎಲ್ಲೂ ಕೂಡ ಅದು ತಪ್ಪು ಹೆಜ್ಜೆ ಇಟ್ಟಿಲ್ಲ. ಹೇಳೋರು ಬೇಕಾದಷ್ಟು ಹೇಳ್ತಾರೆ, ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥವರು ದೇಶದಲ್ಲಿ ಬಹಳ ಜನರಿದ್ದಾರೆ. RSSನ್ನು ಅವರ ಮುಖಂಡರನ್ನ ಅವ್ರಿಗೆ ಉತ್ತರ ಕೊಡೋದೇ ಇಲ್ಲ. ನಡತೆಯಲ್ಲಿ ಮಾತ್ರವೇ ಉತ್ತರ, ಬಾಯಿನಿಂದ ಉತ್ತರ ಕೊಡೋದಿಲ್ಲ. ಹೀಗಾಗಿರೋದ್ರಿಂದ ದೇಶಕ್ಕೆ ಇಂಥ ಸಂಘಟನೆಯ ಅತ್ಯಂತ ಅವಶ್ಯಕತೆ ಇತ್ತು. ಆದರೆ ನೀವು ನೋಡಿ, ಸ್ವತಂತ್ರ ಬಂದು ಕೇವಲ 80 ವರ್ಷಕ್ಕೆ ನಾವು ರೀಚ್ ಆಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ 22 ವರ್ಷಗಳ ಮುಂಚೆಯೇ ಈ ಸಂಘಟನೆ ಆವತ್ತು ಹುಟ್ಟಿದೆ. ಇವತ್ತಿನವರೆಗೆ ತಾವು ಹೇಳಿದ್ರಿ, ಅನೇಕವು ಶಿಥಿಲವಾಗಿ ಬಿಡ್ತವೆ, ಅದು ಹಳೇದಾಯಿತು ಅಂತೇಳಿ ತಿರಸ್ಕಾರಕ್ಕೊಳಗಾಗ್ತವೆ. ಆದರೆ RSS ಅಂತಕ್ಕಂಥದ್ದು ಶಿಥಿಲವಾಗಿಲ್ಲ, ಯಾರೂ ಕೂಡ ಅದನ್ನು ತಿರಸ್ಕರಿಸಿಲ್ಲ. ಅಲ್ಲಿಂದ ಮತ್ತಷ್ಟು ಶಕ್ತಿಶಾಲಿಯಾಗಿಯೇ ಬೆಳೀತಾ ಹೋಗ್ತಾ ಇದೆ. ಅಂದರೆ ಈ ದೇಶದ ಗುಣವನ್ನು ಅರ್ತಿರ್ತಕ್ಕಂಥ RSS ಇವತ್ತು ದೇಶ ಕಟ್ಟುವಲ್ಲಿ ಬೇರೆಯವರನ್ನೂ ಸೆಳೆಕೊಂಡು ದೇಶವನ್ನು ಕಟ್ಟುವ ಕೆಲಸವನ್ನು ಅದು ಮಾಡ್ತಾ ಇದೆ. ಅದರಿಂದಾಗಿ ಸ್ವಾರ್ಥ ಎಲ್ಲಿ ಇರೋದಿಲ್ವೋ ಅಲ್ಲಿ ಈ ಗಟ್ಟಿತನ ಉಳಿಯುತ್ತದೆ. ಅದರಿಂದಾಗಿ ಸಂಘಟನೆ ಮತ್ತಷ್ಟು ಗಟ್ಟಿಯಾಗಿ ಹೋಗ್ತಾ ಇದೆ. ಅಂದರೆ ನಾನು ಯಾಕೆ ಇದರ ಅನಿವಾರ್ಯತೆ ಅಂತ ಮಾತಾಡಿದೆ ಅಂತಂದರೆ, ಎಷ್ಟೋ ಬಾರಿ ರಾಜಕಾರಣಿಗಳು ಮಾತಾಡ್ತಾರೆ, ಜನಸಾಮಾನ್ಯರು ಮಾತಾಡ್ತಾರೆ, RSS ಇಲ್ಲದೆ ಇದ್ದಿದ್ರೆ ಏನಾಗ್ಬಿಡ್ತಿತ್ತು ಅಂತ. ಇವತ್ತಿನ ಭಾರತೀಯ ಸಂಸ್ಕೃತಿಯ ವಿಚಾರ ಇರ್ಬೋದು, ಸಾಮಾಜಿಕ ವ್ಯವಸ್ಥೆಯ ವಿಚಾರ ಇರ್ಬೋದು, ಇವೆಲ್ಲವನ್ನು ನೋಡಿದಾಗ RSS ಇಲ್ಲದೆ ಇದ್ದಿದ್ರೆ ಹೀಗೆ ಆಗ್ಬಿಡ್ತಿತ್ತೇನೋ, ಇಂಥ ಅಪಾಯ ಆಗ್ಬಿಡ್ತಿತ್ತು ಅಥವಾ ಇಂಥದ್ದು ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಯಾವುದಾದ್ರು ಇದ್ದರೆ ಒಂದೆರಡು ವಿದ್ಯಮಾನಗಳನ್ನು ಹೇಳ್ಬೋದಾ? ಈಗ ನಾನು RSSನ್ನು ಬಹಳವಾಗಿ ಪ್ರೀತಿಯಿಂದ ಕಂಡವನಲ್ಲ. ಅದಕ್ಕೆ ಕಾರಣಗಳು ಬಹಳವಿವೆ. ಹೊರಗಡೆ ಪ್ರಪಂಚದಲ್ಲಿ ಈ ಫ್ರೇಮಿಂದ ಆಚೆ ಇರತಕ್ಕಂಥವರು, ಅದು ಕಾಂಗ್ರೆಸ್ನವರಾಗಿರ್ಬೋದು, ಬೇರೆ ಪಕ್ಷಗಳವರಾಗಿರ್ಬೋದು, ರಾಜಕಾರಣ ಮಾಡೋರಾಗಿರ್ಬೋದು, ಅಥವಾ ಸಂಘಟನೆಗಳಾಗಿರ್ಬೋದು, RSSನ ಮೇಲೆ ಒಂದು ವಕ್ರ ದೃಷ್ಟಿಯನ್ನೇ ಇಟ್ಕೊಂಡಿದ್ದಾರೆ. ಅಂಥವರ ಜೊತೆಯಲ್ಲಿ ನಮ್ಮವು ಸಂಪರ್ಕಗಳು ಇದ್ದವು. ನಾನು ಕಾಂಗ್ರೆಸ್ಸಿಂದನೇ ಬಂದವನಾದ್ದರಿಂದ ಕಾಂಗ್ರೆಸ್ಸು ನಮ್ಮ ಇದು RSSನ ಬಗ್ಗೆ ನಮಗೆ ಏನು ಹೇಳ್ತಿದ್ರು ನನಗೆ ಜ್ಞಾಪಕ ಇದೆ, ಮುಖಂಡರುಗಳು ಏನು ಹೇಳ್ತಿದ್ರು ನನಗೆ ಜ್ಞಾಪಕ ಇದೆ. ಆ ಕಾರಣದಿಂದ ನಾವು ಕೂಡ RSSನ್ನು ಮತ್ತು ಅದರ ತಳಗಡೆ ಇರತಕ್ಕಂಥ ಅನೇಕ ಸಂಘಟನೆಗಳನ್ನು BJPಯನ್ನು ಸೇರಿ ವಿರೋಧಿಸಿದ್ದಿದೆ. ಯಾಕೆ? ಅದು ಬೇರೆಯವರ ಇನ್ಫ್ಲೂಯೆನ್ಸಿಂದಾಗಿ, ನಾವಿದ್ದ ಪರಿಸರದ ಇದರಿಂದಾಗಿ. ಆದರೆ ನಾನು ಹೇಳ್ತೇನೆ, ಒಂದು ಸಮಯ ಈ RSS ಅನ್ನೋ ಭಯ ಕೆಲವರಲ್ಲಿ ಇಲ್ಲದೇ ಇದ್ದಿದ್ದರೆ, ಅಥವಾ ಪ್ರೀತಿ ಅನ್ನೋದು ಕೆಲವರಲ್ಲಿ ಇಲ್ಲದೇ ಇದ್ದಿದ್ದರೆ ಈ ಸಂಘಟನೆ ಇರ್ತಿರಲಿಲ್ಲ. ಈ ಸಂಘಟನೆ ಇಲ್ಲದೇ ಇದ್ದಿದ್ದರೆ ಬಹುಕಾಲ ಈ ದೇಶವನ್ನು ಆಡಳಿತ ಮಾಡಿದವರು ಇವತ್ತಿಗೂ ಕೂಡ ದೇಶ ಪ್ರೇಮವನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ. ಅದು ಏನೋ ಒಂದು ರೀತಿ ಸಾಂದರ್ಭಿಕವಾಗಿ ದೇಶ ಪ್ರೇಮವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಸ್ವಾತಂತ್ರ್ಯೋತ್ಸವ ದಿನ, ಗಣರಾಜ್ಯೋತ್ಸವ ದಿನ ಸಾಂದರ್ಭಿಕ ಅದು. ಆದರೆ ಪ್ರತಿದಿನ ದೇಶವನ್ನು ಕೊಂಡಾಡ್ತಕ್ಕಂಥದ್ದು, ದೇಶವನ್ನು ಪ್ರೀತಿಸ್ತಕ್ಕಂಥದ್ದು ಪ್ರತಿನಿತ್ಯದ. ಹೇಗೆ ನನ್ನ ತಂದೆಯನ್ನು, ನನ್ನ ತಾಯಿಯನ್ನು ನಾವು ಪ್ರೀತಿ ಮಾಡ್ತೇವೋ, ಹೇಗೆ ನೀವು ದೇವರನ್ನು ಪೂಜೆ ಮಾಡ್ತೇವೋ, ಹಾಗೆ ದೇಶವನ್ನು ಪೂಜೆ ಮಾಡ್ತಕ್ಕಂಥ ಭಾವನೆ ಎಲ್ಲರಲ್ಲೂ ಇರಲ್ಲ. ಆದ್ದರಿಂದ ಅನೇಕ ವರ್ಷಗಳ ಕಾಲ, ಸುದೀರ್ಘ 60 ವರ್ಷ 65 ವರ್ಷಗಳ ಕಾಲ ಈ ದೇಶವನ್ನು ಆಳಿದ ವ್ಯವಸ್ಥೆ
ಯಾವತ್ತೂ ಕೂಡ ದೇಶ ಪ್ರೇಮದವನ್ನು ಜನರಲ್ಲಿ ಬೆಳೆಸಲಿಲ್ಲ. ಈ ದೇಶವನ್ನು ಬ್ರಿಟಿಷರಿಗಿಂತ ಹೆಚ್ಚು ಆಡಳಿತ ಮಾಡಿದವರು ಮೊಘಲರು, ಬೇರೆ ಬೇರೆಯವರು. ಈ ಸ್ವತಂತ್ರ ನಂತರದಲ್ಲಿ ಅಧಿಕಾರಕ್ಕೆ ಬಂದವರು ಹೆಚ್ಚು ಮತ್ತೂ ಪ್ರಚಾರ ಕೊಟ್ಟಿದ್ದು ಮೊಘಲರ ಆಡಳಿತಗಳಿಗೆ. ಬ್ರಿಟಿಷರ ಆಡಳಿತಕ್ಕೆ ಅಷ್ಟಿಲ್ಲ, ಆದರೆ ಮೊಘಲರಿಗೆ. ಯಾಕೆ ಅಂತಂದರೆ ಆ ಪ್ರೇಮ ಇತ್ತು ಅವರಲ್ಲಿ. ಆದರೆ ಈ ದೇಶಕ್ಕೆ ಒಂದು ಗಂಡಾಂತರ ಮುಂದೆ ಬಂದು ಬಿಡಬಾರ್ದು, ಇದನ್ನು ದೇಶವನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಇದರಲ್ಲಿ RSSನ ಕೊಡುಗೆ ಬಹಳ ದೊಡ್ಡದು. ನಾನು ತಿಳ್ಕೊಂಡಿದ್ದು, ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ. ರಾಜಾ ಹರಿಸಿಂಗ್ ಅವರು ತನ್ನನ್ನು ಉಳಿಸ್ಕೊಂಡಾಗ, ಅಲ್ಲಿ ಪಾಕಿಸ್ತಾನದವರು ಯುದ್ಧ ಮಾಡಿ ಮೇಲೆ ಬಿದ್ದಾಗ ಮೊದಲು ರಕ್ಷಣೆಗೆ ಬಂದವರು ಯಾರು? ಆಗಿನ್ನೂ ಪ್ರಭಾವಿ ಸಂಘಟನೆ RSS ಅಲ್ಲ. ಆದರೆ ಮೊದಲು ಬಂದಿದ್ದು ಆ ಏರ್ಪೋರ್ಟು ಎಲ್ಲವನ್ನು ಕಬ್ಜಾ ಮಾಡಿದ್ದನ್ನು ಬೀಳಿಸಿ ಅಲ್ಲಿಂದ ಎಲ್ಲ ಮಾಡಿದ್ದು RSS ಅಂತ ಚರಿತ್ರೆ ಹೇಳ್ತದೆ. ಇವತ್ತು ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ ಇದ್ದಾದಾಗ ಎಷ್ಟು ತ್ಯಾಗ ಮಾಡಿ ಹೋಗಿ ಅವೆಲ್ಲರ ರಕ್ಷಣೆಯನ್ನು ಕೊಟ್ಟವರು RSS. ಇದು ಚರಿತ್ರೆ ಹೇಳ್ತದೆ. ಅಂದರೆ ಆಗಲಿಂದಲೇ ಈ ಒಂದು ವ್ಯವಸ್ಥೆಯಲ್ಲಿ ತೊಡಗಿಕೊಂಡು ರಾಜಕಾರಣ ಅಥವಾ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಒಂದು ಯಾವುದೇ ರಾಜಕೀಯ ಪ್ರೇರೇಪಣೆ ಇಲ್ಲದೆ ದೇಶ ಮೊದಲು ಅಂತಕ್ಕಂಥದ್ದನ್ನು ಪ್ರದರ್ಶನ ಮಾಡಿ ದೇಶಕ್ಕೆ ರಕ್ಷಣೆ ಕೊಡ್ತಾ ಬಂದಿರತಕ್ಕಂಥದ್ದು RSS. ಇವತ್ತಿಗೂ ಅವರು ರಾಜಕಾರಣದಲ್ಲಿ ಭಾಗಿಯಾಗಲ್ಲ. ನನಗೆ ಪವರ್ ಬೇಕು ಅಂತ ಇಲ್ಲಿ ಹೇಳೋದಿಲ್ಲ. ಇದೆಲ್ಲವನ್ನು ಬಿಟ್ಟು ಇಂಥ ವ್ಯವಸ್ಥೆಗೆ ಪ್ಯಾರಲಲ್ಲಾಗಿ ಇವತ್ತು ದೇಶ ಕಟ್ಟುವ ಕೆಲಸವನ್ನು ಅದು ಮಾಡ್ತಾ ಇರೋದ್ರಿಂದ ಅದೊಂದು ದೇಶಭಕ್ತರ ಸಂಘಟನೆ. ನಾನು ಇತ್ತೀಚೆಗೆ ಅದನ್ನು ನಾನು ಹೇಳಲಿಕ್ಕೆ ಹೊರಟೆ. ನಾನು ಕಾಂಗ್ರೆಸ್ನಲ್ಲಿದ್ದವನು, ಬಿಟ್ಟು ಬರಬೇಕು ಅಂತ ಯಾವುದೋ ಒಂದು ಕಾರಣಕ್ಕೆ ತೀರ್ಮಾನಕ್ಕೆ ಬಂದುಬಿಟ್ಟೆ. ನಾನು ಕಾಂಗ್ರೆಸ್ನಲ್ಲಿ ಆಗ್ತಕ್ಕಂಥ ಆ ಧೋರಣೆಗಳು ಕ್ರಮೇಣ ನನಗೆ ಇಡಿಸದೇ ಹೋಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಪರಿಪೂರ್ಣವಾಗಿ ತಿಳ್ಕೊಂಡಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲವನ್ನು ಕೂಡ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ನಂತರದವರೆಗೆ 1956ರವರೆಗೆ ಅವರು ನಮ್ಮನ್ನು ಹಗಲಿ ಹೋಗುವವರೆಗೆ ಅವರು ಏನು ಬರಹಗಳು ಇದೆಯಲ್ಲ ಇದನ್ನು ಓದ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಪರಿಪೂರ್ಣ ವ್ಯಕ್ತಿ ಆಗಿಬಿಡ್ತೀವಿ ನಾವು. ಆದರೆ ಅದನ್ನು ಸ್ವಲ್ಪ ಭಾಗ ಮಾತ್ರ ತೋರಿಸಿದ್ರು, ಸ್ವಲ್ಪ ಭಾಗ ಮುಚ್ಚಿಟ್ಬಿಟ್ರೆ ಹಂಗೆ ಏನು ಅಂತ ಅಲ್ಲ. ಅವರು ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ನವರು ಯಾವತ್ತೂ ಒಪ್ಪಿರಲಿಲ್ಲ. ಅವರಿಂದ ನಮ್ಮ ಪಕ್ಷಕ್ಕೆ ಗಂಡಾಂತರ ಇದೆ ಅಂತ ತಿಳ್ಕೊಂಡಿದ್ರು ಅವರು. ಆದರೆ ಪರಿಸ್ಥಿತಿ ಏನಾಯಿತು ಅಂತಂದರೆ ಅದಕ್ಕೆ ಅವ್ರನ್ನೇನು ಮಾಡ್ತಾರೆ, ಎರಡೂ ಕಡೆ ಚುನಾವಣೆಗಳಲ್ಲಿ ಸೋಲಿಸ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಹೇಳ್ಕೊಳ್ಳೋದೇನು ಅಂದರೆ, ನಾವು ಮನಸ್ಸು ಮಾಡಿದ್ರಿಂದನೇ ಅವರು ಸಂವಿಧಾನ ಬರಲಿಕ್ಕಾಯಿತು ಅಂತ. ಸಂವಿಧಾನ ಬರೀಲಿಕ್ಕೆ ನಿಮ್ಮಲ್ಲಿ ಅಂತಹ ನಿಪುಣತೆ ಇರತಕ್ಕಂಥ ಯಾರೂ ಇರಲಿಲ್ಲ. ಹೊರ ದೇಶಗಳಲ್ಲಿ ಹೋಗಿ ನೀವು ಬೇಡ್ಕೊಂಡ್ರೂ ಕೂಡ ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋ ಜಾಗದಲ್ಲಿ ನಾವು ಸಂವಿಧಾನ ಬರೆಯೋದು ಅಂತಂತಂದರೆ ಇದು ಅಪಹಾಸ್ಯ ಆಗತ್ತೆ. ಅಂಥವರೇ ಇರುವಾಗ ಅವ್ರನ್ನ ಬಿಟ್ಟು ನಮ್ಮ ಹತ್ರ ಯಾಕೆ ಬಂದಿದ್ದೀರಿ ಅಂತಂದಾಗ ಮುಜುಗರ ಆಗಿ ಕಾಂಗ್ರೆಸ್ನವರು ಅವ್ರಿಗೆ ಅನಿವಾರ್ಯವಾಗಿ ಕೊಡಬೇಕಾಯಿತು. ಯಾಕೆ ಅಂತಂದರೆ ಈ ದೇಶವನ್ನು, ಈ ಪ್ರಾಂತ್ಯಗಳನ್ನು, ಭಾಷೆಗಳನ್ನು, ಜಾತಿ ವ್ಯವಸ್ಥೆಯನ್ನು, ಧಾರ್ಮಿಕ ವ್ಯವಸ್ಥೆಯನ್ನು ಇವುಗಳನ್ನೆಲ್ಲ ಬೇರಾರೂ ಅವರಷ್ಟು ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಯಾರೂ ಇರಲಿಲ್ಲ. ಆ ಕಾರಣದಿಂದ ಅವರು ಅನಿವಾರ್ಯವಾಗಿ ಮಾಡಬೇಕಾಗಿತ್ತು. ಮಾಡಿದ ನಂತರವೂ ಕೂಡ ತಿದ್ದುಪಡಿಗಳು ಮತ್ತೆ ತಕ್ಷಣ ತಿದ್ದುಪಡಿಗಳು ಒಪ್ಪಲಾರದಂಥ ಸ್ಥಿತಿ. 370 ಆರ್ಟಿಕಲ್ ಇಟ್ಟಿದ್ದು ಅಂಬೇಡ್ಕರ್ ಅವರು ಇಡಲೇ ಇಲ್ಲ. 370 ಆರ್ಟಿಕಲ್ ಇಟ್ಟಿದ್ದೆಲ್ಲ ಯಾರು? ಕಾಂಗ್ರೆಸ್. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರಿಗೆ ವಿಶ್ವಾಸವೂ ಇರಲಿಲ್ಲ, ಪ್ರೀತಿಯೂ ಇರಲಿಲ್ಲ. ಅದಕ್ಕೆ ಮತ್ತೆ ಇವರು ಆಯಿತು ಇಷ್ಟು ಮತ್ತೆ ಇವ್ರನ್ನ ಮುಂದುವರಿಸಿದರೆ ಗೆದ್ದರೆ ನಮಗೆ ಆಪತ್ತು, ಕಾಂಗ್ರೆಸ್ಗೆ ಆಪತ್ತು ಅನ್ನೋ ಕಾರಣಕ್ಕೆ ಅವ್ರೇನು ಮಾಡ್ತಾರೆ, ಎರಡೂ ಕಡೆ ಸೋಲಿಸ್ತಾರೆ.
ನೀವು ಅಂಬೇಡ್ಕರ್ನ ಓದ್ಕೊಂಡು ಬಂದವರು. ಸೊ ನಿಮ್ಮ ಯೌವನದ ದಿನಗಳಲ್ಲಿ ಆ ಯುವಶಕ್ತಿಯ ಆ ಏನು ಒಂದು ಹೋರಾಟದ ದಿನಗಳು ಅಂತ ಏನು ಕರಿತೀವಿ, ಸೊ ಆ ಸಂದರ್ಭದಲ್ಲಿ ನೀವು RSSನ ನೋಡುವಂಥ ದೃಷ್ಟಿಯೇ ಬೇರೆ ಇತ್ತು ಬಹುಶಃ, ಖಂಡಿತ ನಾನು ಅಂದಾಜಿಸೋ ಹಾಗೆ. ಖಂಡಿತ. ಸೊ ನೀವು ಆಗ ಅಂಬೇಡ್ಕರ್ರನ್ನು ಓದ್ಕೊಂಡಿದ್ರೂ ಸಹ ಈ ಯಾವುದೂ ನಿಮಗೆ ಗಮನಕ್ಕೆ ಬರಲಿಲ್ಲ, ಕಾಂಗ್ರೆಸ್ಸಿನಿಂದ ಆದಂಥ ಅನ್ಯಾಯಗಳು ಯಾವುದೂ. ಆ ಸಂದರ್ಭದಲ್ಲಿ ನೀವು RSS ಮೇಲಿದ್ದಂಥದ್ದು ಏನು ದಲಿತ ವಿರೋಧಿ ಅಥವಾ ಇದು ಬ್ರಾಹ್ಮಣರ ಸಂಘಟನೆ ಮತ್ತು ಇದು ಕೋಮುವಾದಿ ಅನ್ನುವಂಥ ಮನಸ್ಥಿತಿಯಲ್ಲೇ ನೀವು ಸಹ ಹೋರಾಟಗಳನ್ನು ರೂಪಿಸ್ತಿದ್ದವರು ಆ ಒಂದು ಕಾಲದಲ್ಲಿ. ಆ ಸಂದರ್ಭದಲ್ಲಿ ನೀವು RSSನ ನೋಡಿದಾಗ ಏನು ಅನ್ನಿಸ್ತಿತ್ತು ನಿಮಗೆ? RSS ಚಟುವಟಿಕೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ತಿಳಿದಂಗೆ ಎಲ್ಲೂ ಕೂಡ RSSನ್ನು ನಿಂದಿಸಿಲ್ಲ, ವಿರೋಧಿಸಿಲ್ಲ. ಬದಲಾಗಿ ಆ ವ್ಯವಸ್ಥೆಗೆ ಹೋಗಿ ಖುದ್ದು ಅವರೇ ಇದ್ದು ಭಾಷಣ ಮಾಡಿ ತಿಳ್ಕೊಂಡು ಬಂದಿದ್ದಾರೆ. ಆದರೆ RSS ಅಂತ ಒಂದು ಸಂಘಟನೆ ಈ ದೇಶಕ್ಕೆ ಮಾರಕ ಅಂತ ಹೇಳಿಲ್ಲ. ಈ ಕಾಂಗ್ರೆಸ್ ಅಂತಕ್ಕಂಥದ್ದು ಸುಡುವ ಮನೆ, ಈ ದೇಶಕ್ಕೆ ಇದರಿಂದ ಭವಿಷ್ಯ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ನಾವು ಅವರ ದಾರಿಯಲ್ಲಿ ಬಂದಾಗ ನಮಗೆ ಯಾರ ಬಗ್ಗೆನೂ ಅನುಮಾನ ಇರಲಿಲ್ಲ, RSS ಬಗ್ಗೆ ಕೂಡ ಇರಲಿಲ್ಲ. ಆದರೆ ನಾವು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬೆಳೀಬೇಕು ಅಂತೇಳಿ ಒಂದು ಕಾಂಗ್ರೆಸ್ ಪಕ್ಷ ಅಂತ ಹೋದಾಗ ಈ ಅಂಬೇಡ್ಕರ್ ವಿರೋಧಿ ಭಾವನೆ ಜೊತೆಗೆ RSS ವಿರೋಧಿ ಭಾವನೆ ಅಲ್ಲಿ ಸೃಷ್ಟಿಯಾಗಿತ್ತು. ಓಕೆ ಓಕೆ ಅಲ್ಲಿ ಸೃಷ್ಟಿಯಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಬಂದಿವಿ. ಆದರೆ ಅಂಬೇಡ್ಕರ್ ವಿರೋಧ ಭಾವನೆ ಏನು ಕಾಂಗ್ರೆಸ್ಸಲ್ಲಿತ್ತೋ ಅದು ಕ್ರಮೇಣ ಕಡಿಮೆ ಆಗ್ತಾ ಬಂತು. ಯಾಕೆ ಅಂತ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನಾಂಗ ಇದೆ. ಈ ದೇಶದಲ್ಲಿ ಕನಿಷ್ಠ 25% ಮತದಾರರು ಅವರ ಹಿಂಬಾಲಕರು. ಇವರನ್ನು ನಾವೇನು ಅವ್ರ ಫೋಟೋ ಕೂಡ ಹಾಕ್ತಿರ್ಲಿಲ್ಲ. ಹೌದು ಹೌದು ಹೌದು, ಅವ್ರು ಹಾಕ್ತಿರ್ಲಿಲ್ಲ ಕಾಂಗ್ರೆಸ್ನಲ್ಲಿ. ಅದಾದ ಮೇಲೆ ಯಾವಾಗ ವೋಟ್ ಬ್ಯಾಂಕ್ ಇದೆ ಅಂತ ಗೊತ್ತಾಯ್ತೋ ಕ್ರಮೇಣವಾಗಿ ಪಟಾಪಟ ಅವರ ಫೋಟೋ ಹಾಕಿದ್ರು, ಅವರ ಬರ್ತ್ಡೇ ಮಾಡೋದು ಇದೆಲ್ಲ ಪ್ರಾರಂಭ ಆಮೇಲೆ ಆಗಿದ್ದು. ಇದೆಲ್ಲ ಒಂದು 20-25 ವರ್ಷದ ಹಿಂದೆ. ಅದಕ್ಕೂ ಹಿಂದೆ ಬಾಬಾ ಸಾಹೇಬ್ ಅಂದರೆ ಹತ್ತಿರಕ್ಕೆ ಒಂದು ಇದು ಕೂಡ ಮಾಡ್ತಿರ್ಲಿಲ್ಲ ಅವರು. ಈ ದಲಿತರನ್ನು ಸೆಳ್ಕೊಳ್ಳುವ ಕಾರಣಕ್ಕೆ ಇದನ್ನು ಮಾಡಿದ್ದೇ ಹೊರತು ಬೇರೆ ಏನಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ BJP ಇರಲಿಲ್ಲ ಬಿಡಿ, ಆಗ ಜನಸಂಘ ಇರ್ಬೋದು, ಜನಸಂಘವನ್ನಾಗಲಿ ಅಥವಾ RSSನ್ನು ಅವರು ನಿಂದಿಸಿಲ್ಲ, ವಿರೋಧಿಸಿಲ್ಲ. ಅದೇ ಗಾಂಧಿಯವರ ತತ್ವಗಳನ್ನು ಕೂಡ ವಿರೋಧಿಸಿದ್ದಾರೆ ಅವರು. ಅವರ ನಡೆಯನ್ನು ವಿರೋಧಿಸಿದ್ದಾರೆ. ಅವರು ಯಾವ ರೀತಿ ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದನ್ನು ವಿರೋಧಿಸಿದ್ದಾರೆ. ಕಾಂಗ್ರೆಸ್ನನ್ನು ವಿರೋಧಿಸಿದ್ದಾರೆ. ಇವೆಲ್ಲ ನಾವು ತಿಳ್ಕೊಂಡ ಮೇಲೆ ಇನ್ನು ಕಾಂಗ್ರೆಸ್ನಲ್ಲಿ ಹೇಗೆ ಇರ್ಲಿಕ್ಕೆ ಸಾಧ್ಯ? ಆದರೆ ಏನು ಮಾಡೋದು? BJPಯನ್ನು ವಿರೋಧ ಮಾಡ್ತಾ ಇದ್ದೀವಿ, RSSನ್ನು ವಿರೋಧ ಮಾಡಿದ್ದೀವಿ. ಕಾರಣ ಏನು ನನಗೂ ಗೊತ್ತಿಲ್ಲ. ಕಾರಣ ಹೇಳಿ ಅಂದರೆ ಇಲ್ಲ. ಯಾಕೆ? ನಮಗೆ ಹೇಳಿಕೊಟ್ಟಂಗೆ ಹೇಳಿದ್ದೀವಿ. ನನಗೊಂದು ತೀರ್ಮಾನ ಬಂತು, ನಾನು ಹಲವು ಕಡೆ ಹೇಳ್ಬಿಟ್ಟಿದ್ದೇನೆ. ಕಾಂಗ್ರೆಸ್ಸು ಸುಡುವ ಮನೆ, ಇಲ್ಲಿ ದಲಿತರಿಗೂ ನ್ಯಾಯ ಸಿಗಲ್ಲ, ಯಾರಿಗೂ ದೇಶ ಪ್ರೇಮವೂ ಇಲ್ಲ, ದೇಶದ ಬಗ್ಗೆ ಚಿಂತನೆಯೂ ಇಲ್ಲ. ನಾನು ಬಿಡಬೇಕು ಪಾರ್ಟಿ ತೀರ್ಮಾನ ಮಾಡಿದೆ. ನಾನು RSS ಅಂದ್ಕೊಂಡು ಬರಲಿಲ್ಲ. ನಾನು ಬಂದಿದ್ದು BJPಗೆ ಬಂದೆ. BJPಗೆ ಬಂದ ಮೇಲೆ ಹೇಗಾಯಿತು ಅಂತಂದ್ರೆ ನನ್ನ ಪರಿಸ್ಥಿತಿ ಪ್ರೀತಿಯಿಂದ ಬಂದಿಲ್ಲ. ನಾನು ಯಾವುದೋ ಒಂದು ಇದ್ರ ಮೇಲೆ ಬಂದುಬಿಟ್ಟಿದ್ದೇನೆ. ನಾನು ಹಲವು ಸಾರಿ ಹೇಳಿದ್ದೇನೆ, ಈ ಮದುವೆ ಮಾಡ್ಕೊಳ್ಳೋರು 2 ಥರ ಇರ್ತಾರೆ. ಕೆಲವು ಹುಡುಗರು ವಯಸ್ಸಿಗೆ ಬಂದ ತಕ್ಷಣವೇ ಯಾರೋ ಒಂದು ಹೆಣ್ಣುಮಗಳು ಒಳ್ಳೆ ಪರವಾಗಿಲ್ಲಪ್ಪ, ಚೆನ್ನಾಗಿದ್ದಾಳೆ ಅಂಥೇಳಿ, ಸೌಂದರ್ಯವಾಗಿದ್ದಾಳೆ, ಬುದ್ಧಿವಂತಲಿದ್ದಾಳೆ ಅಥವಾ ಏನೋ ಅವನಿಗೆ ಹಿಡಿಸ್ದಂಗೆ ಪ್ರೀತಿ ಮಾಡ್ತಾನೆ. ಮನೆಯವರು ಹೇಳಲಿ ಬಿಡಲಿ ಒಪ್ಪಲಿ ಇಲ್ಲದೆ ಮದುವೆ ಮಾಡ್ಕೊಳ್ಳೋದು ತೀರ್ಮಾನ ಮಾಡ್ತಾನೆ. ಮನೆಯವರು ಒಪ್ಪಿದ್ರೆ ಆಯಿತು, ಸಂತೋಷ. ಇಲ್ಲದೆ ಅಂದರೆ ಬೇಕಾದರೆ ಮನೆ ಬಿಟ್ಟೇ ಹೋಗಿ ಮದುವೆ ಆಗ್ತಾನೆ. ಇದು ಒಂದು. ಎರಡನೇದು, ಕೆಲವರು ಇರ್ತಾರೆ, ಏನಿಲ್ಲಪ್ಪ ನಮ್ಮ ಮನೆ ಅಮ್ಮ ಅಪ್ಪ ಹೇಳಿದ್ದನ್ನು ಮಾತ್ರನೇ ಮಾಡ್ಕೊಳ್ಳೋದು, ಅದು ಹೆಂಗಾದರೂ ಇರಲಿ, ದೊಡ್ಡವರು ಅವ್ರು ಹೇಳಿದ್ದನ್ನೇ ಮಾಡ್ಕೊಳ್ಳೋದು ಅಂತ 2 ಗ್ರೂಪ್ ಇದು. ಇದರಲ್ಲಿ ನಂದೇನಂತಂದರೆ, ಮನೆಯವ್ರು ಹೇಳ್ತಾರಲ್ಲ ಹಂಗೆ ಮಾಡ್ಕೊಳ್ಳೋಣ ಅಂತಿಲ್ಲ ಮಾಡ್ಕೊಂಡಿದ್ದು.
ಪ್ರೀತಿ ಮಾಡಿ ಓಡೋಗ್ಲಿ ಬಂದು ಮದುವೆ ಮಾಡ್ಕೊಳ್ಳಿಲ್ಲ. ಓಕೆ. ಆವಾಗ ಪ್ರೀತಿ ಮಾಡಲ್ವಾ ಅವನು? ಅಮ್ಮ ಅಪ್ಪ ಹೇಳ್ದವ್ರನ್ನ ಮದುವೆ ಮಾಡ್ಕೊಂಡವನು ಹೆಂಡ್ತಿನ ಪ್ರೀತಿ ಮಾಡಲ್ವಾ? ಮಾಡ್ತಾನೆ. ಯಾವಾಗ ಅಂತಂದರೆ ಇವನು ಪ್ರೀತಿ ಮಾಡ್ಕೊಂಡು ಹೋದನ್ ಬೇರೆ, ಅವನು ಪ್ರೀತಿ ಮಾಡೋದು ಯಾವಾಗಂದ್ರೆ ಮದುವೆ ಆದಮೇಲೆ, ಪರಿಚಯವೇ ಇಲ್ಲದವ್ರನ್ನ ಮದುವೆ ಆಗಿ ನಿಧಾನಕ್ಕೆ ಆಕೆನ ಅರ್ಥ ಮಾಡ್ಕೊಳ್ತಾನೆ, ಆಕೆ ಈತನನ್ನು ಅರ್ಥ ಮಾಡ್ಕೊಳ್ತಾರೆ. ಅದಾದ ಮೇಲೆ ಸರಿ ಅಂತ ಕಂಡು ಬಂದರೆ ಆಮೇಲೆ ಪ್ರೀತಿ ಮಾಡ್ತಾರೆ. ಈ ಮೊದಲೇ ಪ್ರೀತಿ ಮಾಡಿ ಓಡೋಗ್ತಾರಲ್ಲ ಇವರು, ಎಷ್ಟೋ ಸಾರಿ ಆ ಪ್ರೀತಿ ಆಕ್ಸಿಡೆಂಟ್ ಆಗುತ್ತೆ, ಮತ್ತೆ ಡಿವೋರ್ಸ್ಗೆ ಇದಾಗುತ್ತೆ. ಇದು ನನ್ನ ಪ್ರೀತಿ ಹೇಗೆ ಅಂದರೆ ಈ ಡೈವರ್ಸ್ ಆಗೋ ಪ್ರೀತಿನೇ ಅಲ್ಲ. ಯಾಕೆ ಅಂದರೆ ಗೊತ್ತಿಲ್ಲದೇ ಆದಮೇಲೂ ಒಳಗೆ ಬಂದ ಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳು ಅರ್ಥವಾಯಿತು. ಇದು ನಿಜವಾಗಿ ನನ್ನಂಥವರಿಗೆ ಬೇಕಾಗಿದ್ದು, ನಾನು ರೈಟ್ ಪ್ಲೇಸಲ್ಲಿ ಈಗಿದ್ದೇನೆ ಅಂತಕ್ಕಂಥದ್ದು. ಇಲ್ಲಿ ಬಂದ ಮೇಲೆ ನಾನು ಎಷ್ಟೋ ಜನರು ನನ್ನ ಕೇಳಿದ್ದಾರೆ, ನೀವು ಏನು RSS? ನಾನು RSS ಅಲ್ರಿ, ನಾನು BJP. ಬಟ್ BJP ಇಲ್ಲಿ ಇದ್ದು RSSನ್ನು ಯಾಕೆ ಪ್ರೀತಿ ಮಾಡ್ತೀನಿ ಅಂದರೆ ಅಲ್ಲಿನ ಗುಣಗಳು ಇಲ್ಲಿ ಬರ್ತಿವೆ, ಆ ನೆರಳು ಇಲ್ಲಿದ್ದೇ ಇದೆ, ಇಲ್ಲ ಅಂತಿಲ್ಲ. ಆದರೆ ಇದು ಏನು ಹೇಳ್ತಿದ್ರು ಮೊದಲು ಅವರು ಸರಿ ಹೇಳಿದ್ರಾ ಸುಳ್ಳು ಹೇಳಿದ್ರಾ ಅನ್ನೋದು ಅಲ್ಲಿಗೆ ಹೋದ ಮೇಲೆ ಗೊತ್ತಾಯಿತು. ಎಲ್ಲರೂ ಹೇಳ್ತಾರೆ ಬಾವಿಗಿಳಿದ ಮೇಲೆ ಆಳ ಗೊತ್ತಾಗೋದಂತ. ಹಾಗೆ ನಾನು ಬಾವಿಗಿಳಿದಾಯಿತು, ಈಗ ನನಗೆ ಅರ್ಥ ಆಯಿತು BJP ಏನು, RSS ಏನು. ಈಗ ಹೇಳ್ತೇನೆ, ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಾರಿ ಕೇಳಿದ್ರು, ಏನಪ್ಪ ನೀನು RSSನ ಒಂಥರ ಆಗ್ಬಿಟ್ಟಿದ್ಯಾ ಅಂತೇಳಿ ಸಿದ್ದರಾಮಯ್ಯನವರು ಯಾವುದೋ ಒಂದು ಇದರಲ್ಲಿ ಕೇಳಿದ್ರು. ನಾನು ಹೇಳಿದೆ ನಾನು RSS ಅವನಾಗಿಲ್ಲ, ಆದರೆ ಈಗ ನಾನು BJPಗೆ ಹೋದ್ಮೇಲೆ ಆ ನೆರಳಿನಲ್ಲಿರ್ತಕ್ಕಂಥ ಒಂದು ಪಕ್ಷ ಅದು ಅಂದಮೇಲೆ ಪ್ರೀತಿ ಸಹಜವಾಗಿ ಬರುತ್ತೆ, ನನಗೆ ಬಂದಿದೆ. ನೀವು ಹಂಗೆ ಅಲ್ವಾ? ನೀವು ದಳದವರಾಗಿದ್ರಿ, ನೀವೇನು ಕಾಂಗ್ರೆಸ್ನವರಾ? ಇಲ್ಲ ನಾನು ಕಾಂಗ್ರೆಸ್ನೇನು ಅಲ್ಲ ಅಂದರು ಅಷ್ಟೇ. ನೀವು ಕಾಂಗ್ರೆಸ್ನವರಲ್ಲ, ಆದರೆ ನೀವು ಇವಾಗ ಎಲ್ಲಿಂದ ಬಂದರೂ ಕೂಡ ಕಾಂಗ್ರೆಸ್ನವರಾಗಿ ಪರಿವರ್ತನೆ ಆಗಿದ್ದೀರಿ. ನಾನು ಕಾಂಗ್ರೆಸ್ನವನಿದ್ದೆ, ನಾನು ಅಲ್ಲೋಗಿ ಪರಿವರ್ತನೆ ಆಗಿದ್ದೀನಿ. ನನ್ನ ಚಿಂತನೆಗೆ ಸರಿಯಾದ ಒಂದು ವ್ಯವಸ್ಥೆ ಇರತಕ್ಕಂಥ ಅದೇ BJP ಮತ್ತು RSS ಅಂದಮೇಲೆ ನಾನೀಗ ವಿಶ್ವಾಸದಿಂದ ಹೇಳಬಲ್ಲೆ ಅದು ಒಂದು ಉತ್ತಮ ವ್ಯವಸ್ಥೆ ಅಂತ ಹೇಳಬಲ್ಲೆ ಅಂತ ಹೇಳ್ತೀನಿ. ಅಂದರೆ ನಿಮಗೆ ಯಾವ ಸಂದರ್ಭದಲ್ಲಿ ಇಲ್ಲ ಇದು ನಾನು ಅಂದ್ಕೊಂಡಾಗೆ ಇಲ್ಲವಲ್ಲ, ಇದು ಏನು ಬೇರೆ ಇದೆಯಲ್ಲ RSS, ನಾನು ಅಂದ್ಕೊಂಡಿದ್ದೇ ಬೇರೆ, ಯಾವ ಸಂದರ್ಭದಲ್ಲಿ ಅದು ಅನ್ನಿಸ್ತು ನಿಮಗೆ? ಯಾವುದೋ ಒಂದು ಘಟನೆನೋ ವಿದ್ಯಮಾನನೋ ಏನೋ ಒಂದು ಸಂದರ್ಭ ಇರುತ್ತಲ್ಲ ಆ ಥರದ್ದು. ನಾನು ಅಂದ್ಕೊಂಡಿದ್ದೆ ಈ ವ್ಯವಸ್ಥೆಯಲ್ಲಿ RSS ಅಲ್ಲಾಗಲಿ BJP ಆಗಲಿ ವ್ಯವಸ್ಥೆ ಬೇರೆಯೇ ಇದೆ. ಜನ ಹೇಳೋದು RSS ಅಂದರೆ ಬ್ರಾಹ್ಮಣರ ಸಂಘಟನೆ ಹೇಳೋರು, ಅಲ್ಲಿ ಬರೀ ಬ್ರಾಹ್ಮಣರು ಇರೋದು. ಹಂಗೇ BJP ಅಂದ್ರೂ ಬ್ರಾಹ್ಮಣರ ಪಾರ್ಟಿ ಅಂತ ಹೇಳೋರು. ಇದನ್ನೇ ಗುಂಗಿನಲ್ಲಿ ಇದ್ದಿದ್ದು ನಾವು ಹೊರಗಡೆ ಇದ್ದಾಗ. ಯಾಕೆಂದ್ರೆ ನಮ್ಗೆ ಹೇಳೋರೆಲ್ಲ ಇದನ್ನೇ ಹೇಳೋರು. ಇಷ್ಟು ಮಾತ್ರ ಅಲ್ಲ, ನಮ್ಮ ದಲಿತ ಸಂಘಟನೆಗಳಿವೆಲ್ಲ ಅವಕ್ಕೆ ಎಷ್ಟು ತಲೆಗೆ ಹುಳ ಬಿಟ್ಟುಬಿಟ್ಟಿದ್ದಾರೆ ಅಂದರೆ ಎಲ್ಲರೂ ಇವತ್ತಿಗೂ ಮನುವಾದಿ, ಸನಾತನವಾದಿ, ಮನುವಾದಿಯ ಏನು ಅನ್ನೋದು ಬ್ರಾಹ್ಮಣರಿಗೆ ಗೊತ್ತಿಲ್ಲ, ಅವರೇ ಮರ್ತುಬಿಟ್ಟವ್ರೆ. ಆದರೆ ನಮ್ಮ ದಲಿತರು ಇನ್ನೂ ಮನುವಾದವನ್ನು ಮಾಡ್ತಿಲ್ಲ. ಕಾಂಗ್ರೆಸ್ನವರು ಇರೋವರೆಗೂ ಇದು ನಡೀತಾನೆ ಇರ್ತದೆ. ಯಾಕೆಂತಂದರೆ ವೋಟ್ ಬ್ಯಾಂಕ್ಗಾಗಿ ಅವ್ರು ಮಾಡುವ ಎಲ್ಲ ತಂತ್ರಗಳಲ್ಲಿ ಮನುವಾದಿಯನ್ನು ಸೇರಿಸಿ ಮಾಡ್ತಾರೆ ಅವರು. ಅದರಿಂದ ಬಡತನದಲ್ಲಿರ್ತಕ್ಕಂಥ ಈ ಜನರಿಗೆ ಅರ್ಥ ಆಗಲ್ಲ. ನಮ್ಮ ಹೋರಾಟಗಾರರು ಯಾರು ಇದ್ದಾರೋ ಅವರು ಕೂಲಂಕುಷವಾಗಿ ಒಂದು ಸಾರಿ ನೋಡೋಣ BJPಯಲ್ಲಿ ಏನು ನಡೀತದೆ, RSSಲ್ಲಿ ಏನು ನಡೀತದೆ ತಿಳ್ಕೊಳ್ಳೋಣ ಅನ್ನೋದು ಮಾಡಲ್ಲ. ಮೊದಲೇ ಅವರು ದೂರನೇ ಮಾತಾಡಿ ಓಟ್ ಹಾಕ್ತಾರೆ. ಅದಲ್ಲ, ಬುದ್ಧಿವಂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ಹೊಳಹೊಕ್ಕು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳದೇ ಇದ್ದಿದ್ರೆ ಈ ದೇಶದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಎಲ್ಲರೂ ಒಪ್ಪುವಂಥ ಒಂದು ಸಂವಿಧಾನ ಬರೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ನನ್ನ ವಿರೋಧಿಯನ್ನೂ ನಾನು ತಿಳ್ಕೊಳ್ಳೋಕೆ ಸರಿಯಿಲ್ಲ, ಪ್ರಯತ್ನ ಮಾಡಲ್ಲ ಅಂತಂದರೆ ಮತ್ತಿನ್ನೇನು ವ್ಯವಸ್ಥೆ ನಂದು? ಸೊ ಹೀಗಿರುವಾಗ ಇವರೆಲ್ಲರೂ ಕೂಡ ಇದು ಮಾಡ್ತಾರೆ. ಮಾತೆತ್ತಿದ್ರೆ BJPಗೆ ಯಾರಾದರೂ ಹೋದರೆ ದಲಿತರು ಸಂಪೂರ್ಣ ಸರ್ವನಾಶ. RSS ಅಂತಂದರೆ ಬ್ರಾಹ್ಮಣರು,
ನಾನು ಬಂದು ನೋಡಿದ್ದು, ನನಗೆ ಅರ್ಥ ಆಗಿದ್ದು, RSS ಅಲ್ಲಿ ಜಾತಿ ಇಲ್ಲ. ಇದು ಸತ್ಯನಾ? ಒಪ್ಕೋಬೇಕಾ? ಪರಿಶೀಲನೆ ಮಾಡೋಣ. ದಲಿತರೇ ಇಲ್ಲ ಅಲ್ಲಿ ಅಂತಿದ್ರು. ನಾನು ಬಂದು ಪರಿಶೀಲನೆ ಮಾಡಲಾಗಿ, ನಾನು ಯಾರ ಹೆಸರು ಹೇಳೋದಿಲ್ಲ, ಬಹಳಷ್ಟು ದಲಿತರು ಇದ್ದಾರೆ ಇಲ್ಲಿ. ಆದರೆ ಅವ್ರು ಯಾರು ದಲಿತರು ಅಂತೂ ಹೇಳಲ್ಲ, ನಾವು ಬ್ರಾಹ್ಮಣರಂತೂ ಹೇಳಲ್ಲ. ಸರ್ವರೂ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ RSS ನಡ್ಕೊಂಡು ಹೋಗ್ತಿದೆ. ಈಗ ಯಾರಾದರೂ ದಲಿತ ವಿರೋಧಿಯವರು ದಲಿತರು ಇಲ್ಲ ಅಲ್ಲಿ ಅಂತಂದರೆ RSS ನೋಡಿ ಇಂತಿಂಥವರು ದಲಿತರು ನಮ್ಮಲ್ಲಿ ಅವರೇ ಅಂತ ಯಾರಿಗೂ ಹೇಳಲ್ಲ. ಯಾರಿಗೂ ಅವರು ಏನೋ ಸಾಕ್ಷಿ ಕೊಡಬೇಕಾಗಿಲ್ಲ. ನಿನ್ನ ಪಾಡ್ ನೀನು ಹೇಳ್ಕೊಂಡೋಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಾರೆ. ಆದರೆ ಎಲ್ಲದರಲ್ಲೂ ಕೂಡ ಅವರ ಪ್ರವೇಶ ಮಾಡ್ತಾರೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾರೆ. ಕಂಡಿತ್ತು BJPಯಲ್ಲಿ ಗರ್ಭಗುಡಿ ಇದೆ. ಗರ್ಭಗುಡಿ ನೀವು ಅಲ್ಲಿ ಹೋದರೆ ನೀವು ಬಾಗಿಲಿಂದ ಆಚೆನೇ ಇರ್ತೀರಿ. ಯಾವ ರೀತಿ ದೇವಸ್ಥಾನಗಳಲ್ಲಿ ನಿಮ್ಮನ್ನು ಸೇರಿಸಲ್ವೋ BJPಯಲ್ಲೂ ಗರ್ಭಗುಡಿ ಇದೆ, ನಿಮ್ಮನ್ನು ಸೇರಿಸಲ್ಲ ಅಂತಾರೆ. ಗರ್ಭಗುಡಿ ಸಂಸ್ಕೃತಿ ಇಲ್ಲಿದೆ BJP ಅಂತ. ಅದರಿಂದಾಗಿ ನೀವು ಅದನ್ನು ವಿರೋಧಿಸಬೇಕು, ಆ ಸಿಸ್ಟಮನ್ನು. ಆಯಿತು, ನಾನೀಗ ಬಂದೆ ಅಲ್ಲ, ನಾನೊಬ್ಬ ಪರಿಶಿಷ್ಟ ಜಾತಿಯವನಲ್ವ, ದಲಿತ ಅಲ್ವಾ. ಈಗ ನಾನು ಇರೋದೆಲ್ಲಿ? ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಎಲ್ಲಿದ್ದೇನೆ? ಬಾಗಿಲಲ್ಲಿದ್ದೇನಾ? ಗರ್ಭಗುಡಿಯಲ್ಲೇ ಇದ್ದೇನೆ. ಇದನ್ನು ಮಾನ್ಯ ಸಂತೋಷ್ ಜಿ ಅವರು ನನಗೆ ಸನ್ಮಾನ ಕಾರ್ಯಕ್ರಮ ಇರತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಹೇಳ್ತಿರೋದು. ಬಹಳ ಎಲ್ಲ ದಲಿತ ಸಮುದಾಯದ ಎಲ್ಲ ಸಂಘಟನೆಗಳವರೇ ಸೇರಿದರು. ನೋಡಪ್ಪ, ನಿಮ್ಮನ್ನು ಏನು ನಾನು ಸೆಳೀಲಿಕ್ಕೆ ಈ ಮಾತುಗಳು ಹೇಳ್ತಾ ಇಲ್ಲ. ಸೂಕ್ತ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿತ್ವ ಸಿಕ್ಕಿದ್ರೆ, ಮತ್ಸರ ಇಲ್ಲ ಅದರಲ್ಲಿ, ಯಾರೇ ಆಗಿರ್ಬೋದು ಆ ಜಾಗಕ್ಕೆ ಅಂಥವ್ರನ್ನ ನೇಮಕ ಮಾಡ್ತೀವಿ. ಛಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಪಕ್ಷಕ್ಕೆ ಬಂದರು. ನೋಡಿ, ನೀವೆಲ್ಲ ಹೇಳ್ತಿರಲ್ಲ ಗರ್ಭಗುಡಿ, ಈಗ ಗರ್ಭಗುಡಿಯಲ್ಲೇ ಯಜಮಾನಿಕೆ ಮಾಡ್ತಿದ್ದಾರೆ ಅವರು. ಅವ್ರನ್ನ ಕುಳಿಸಿದ್ದೀವಿ ಅಲ್ಲಿ. ಮತ್ತೆ ನೀವೇನು ಹೇಳ್ತೀರಿ? ಒಂದು ಮಾತಿಲ್ಲ ಯಾರು. ಈ ರೀತಿಯ ವ್ಯವಸ್ಥೆಗಳಲ್ಲಿ ಏನೂ ಹಿಂದೆ ಮುಂದೆ ನೋಡಿದೆ, ಯಾರು ಹೇಳಿದ್ರು ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಿಗೆ ಎಲ್ಲರಿಗೂ ಪ್ರಾಮುಖ್ಯತೆ ಕೊಡ್ತಾರೆ. ದೇಶ ಸಂಘಟನೆಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸುವಲ್ಲಿ ತನ್ನ ಪಾತ್ರವನ್ನು RSS BJP ಬಹಳ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ನಾನೇ ಸಾಕ್ಷಿ ಇದ್ದೇನೆ. ಹೊರಗಡೆ ನಡೀತಕ್ಕಂಥದ್ದು ಎಲ್ಲ ಹೇಳ್ತಕ್ಕಂಥದ್ದು ಎಲ್ಲವೂ ಸುಳ್ಳು. ಯಾರ ತಲೆಯಲ್ಲಿ ಯಾರು ಹುಳ ಬಿಟ್ಟಿದ್ದಾರೋ ನೀವು ನಾನು ಹೇಳ್ತಕ್ಕಂಥದ್ದು ಅವರಿಗೆ ತಮ್ಮ ಮೂಲಕ ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದರ ಒಂದು, ನಿಮ್ಮ ವಿರೋಧಿ ಅಂತ ನೀವು ಯಾರನ್ನು ವಿರೋಧಿಸ್ತೀರೋ ಅವರನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಾವಿಗಿಳಿದು ಆಳ ನೋಡ್ರಿ ಅನ್ನೋ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಶತಮಾನಗಳಿಂದ ದಲಿತರ ಮೇಲಿನ ದೌರ್ಜನ್ಯಗಳಾಗಿದ್ದು ಅದೆಲ್ಲವೂ ಖಂಡಿತ ಯಾರೂ ಅದನ್ನು ಅಲ್ಲಗಳೆಯೋದಿಲ್ಲ. ಆದರೆ ಆ ರೀತಿ ಆದಂತಹ ದೌರ್ಜನ್ಯ ಸಂಘರ್ಷದ ಮೂಲಕ ಸರಿ ಮಾಡಬೇಕು, ಸಾಮರಸ್ಯದ ಮೂಲಕ ಸರಿ ಮಾಡಬೇಕು ಅಂತ ಹೊರಟಾಗ RSSನ ಮಾದರಿ ಎಲ್ಲಿ ನಿಲ್ಲುತ್ತೆ ನಿಮ್ಮ ಪ್ರಕಾರದಲ್ಲಿ? ನೋಡಿ, RSS ಬೀದಿಗಿಳಿದು ಎಲ್ಲೂ ಹೋರಾಟ ಮಾಡಿಲ್ಲ. ಅವರು ಕಲ್ಲು ತೂರೋದಿಲ್ಲ, ಲಾಠಿ ತರೋದಿಲ್ಲ. ಲಾಠಿ ಅಂತಂತಂದರೆ ಕವಾಯಿತು ಇದು ಮಾಡುವಾಗ ಬರ್ಬೋದು ಅಷ್ಟೇ. ಗುಂಡಿಟ್ಟು ಮಾತಾಡೋದಿಲ್ಲ. ಅದೆಲ್ಲ ಟೆರರಿಸ್ಟ್ಗಳು ಮಾಡ್ತಕ್ಕಂಥದ್ದು. ಇದು ಒಂದು ಸೌಮ್ಯ ಸಂಘಟನೆ. ಬುದ್ಧಿವಂತಿಕೆಯ ಪಾತ್ರ ಬಹಳ ದೊಡ್ಡದಲ್ಲಿ. ಇವರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮರಸ್ಯದ ಮೂಲಕವೇ ಪ್ರತಿಯೊಂದನ್ನು ಸಾಧಿಸಬೇಕು ಅನ್ನೋದೇ ಅವ್ರದ್ದು. ಬೇರೆಯವರು ಹೇಳ್ಕೊಂಡ್ರು ಶಾಂತಿ ಶಾಂತಿ ಅನ್ನೋರನ್ನ ಹೇಳಿದ್ರು. ಗಾಂಧೀಜಿಯವರು ಹೇಳಿದ್ರು ಹೋರಾಟ ಹೇಗಿರ್ಬೇಕಂತಂದರೆ ಅದು ಶಾಂತಿಯ ಹೋರಾಟ ಆಗಿರಬೇಕು, ಶಾಂತಿ ಮಂತ್ರ. ಅವ್ರು ಹೇಳಿದರು ಅಷ್ಟೇ, RSS ಹೇಳಲಿಲ್ಲ. ಆದರೆ ಶಾಂತಿಯುತವಾಗಿಯೇ ಮಾಡ್ತಿದ್ದಾರೆ ಅವರು. ಆದರೆ ಎಲ್ಲಿ ರಾಷ್ಟ್ರಕ್ಕೆ ಧಕ್ಕೆ ಬರ್ತದೋ ಅಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾರೆ. ಇದೇ ಬೇಕಾಗಿರೋದು. ಇಲ್ಲಿ ಹೋರಾಟ ಅಂತಂತಂದರೆ
ಬೀದಿ ರಂಪದಿಂದ ಯಾವುದನ್ನು ಕೂಡ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಈ ಸಾಧನೆಗೆ ಯಾರೇ ಆದರೂ ಪ್ರಶಂಸೆಯನ್ನು ಮಾಡಲೇಬೇಕು. ಒಂದು ಸಮಯ ಅದನ್ನು ವಿರೋಧ ಮಾಡ್ತೀನಿ, ನಾನು ವಿರೋಧನೇ ಮಾಡ್ಕೊಂಡಿರ್ತೀನಿ ಅನ್ನೋತಂದರೆ ಸೊ ಆತ ಯಾವುದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಹೇಳಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದ್ದು ಬಾವಿಗಿಳಿದ್ರೇ ಆಳ ಗೊತ್ತಾಗೋದು. ಈಗ ಯಾವುದೇ ವಿಚಾರವನ್ನು ತಿಳ್ಕೊಳ್ಬೇಕಂತಂದರೆ ಯಾರೋ ಹೇಳಿದ್ದನ್ನು ಮಾತ್ರ ಕೇಳಿ ನೀನು ಒಂದು ಡಿಸಿಷನ್ಗೆ ಬರಬಾರ್ದು. ಯಾವುದೇ ವ್ಯಕ್ತಿ ಆ ರೀತಿ ನಾನು ಅಂಥದ್ದನ್ನು ಮಾಡಿದ್ದೇನೆ ಹಿಂದೆ. ಈಗ ನಾನು ನನ್ನ ರೀತಿಯಲ್ಲೇ ಯಾರು ನಡ್ಕೊಳ್ತಿದ್ದೀರಿ ಅವ್ರಿಗೆ ನಾನು ಕೊಡೋಂಥ ಸಲಹೆ ಇಷ್ಟೇ, ನೀವು RSS ಅಂದರೆ ಮೊದಲು ಅರ್ಥ ಮಾಡ್ಕೊಳ್ಳಿ, ಅದ್ರ ಒಳ ಹೊಕ್ಕು ನೋಡ್ರಿ, ಅಲ್ಲಿ ಏನು ನಡೀತದೆ ಅನ್ನೋದನ್ನು ನೋಡ್ರಿ, ಅದಾದ ಮೇಲೆ ನಿಮ್ಮ ತೀರ್ಮಾನಗಳನ್ನು ಪ್ರಕಟಣೆ ಮಾಡಿ. ಹಿಂದೆ ನೀವು ಯಾರು ನಿಮ್ಮ ತಲೆಗೆ ಹುಳ ಬಿಡ್ತಿದ್ರು ಅವ್ರು ಯಾಕೆ ಇದನ್ನು ಹೇಳಿದರು, ಯಾಕೆ ನಮ್ಮ ಕೈಲಿ ಇದನ್ನು ಮಾಡಿಸ್ತಾವ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಜಾತಿಯೇ ಬೇಡ ಅನ್ನೋಂಥ ಸಂಘಟನೆ ಈ ದೇಶದಲ್ಲಿದ್ದರೆ ಅದು RSS. ಇವತ್ತಿಗೂ ಅವರು ಜಾತಿ ನಮ್ಮನ್ನು ಯಾರನ್ನೂ ಜಾತಿ ಕೇಳಲ್ಲ. ಇವತ್ತು ನಾವೇ ಜಾತಿಗಳನ್ನ ಹೇಳ್ಕೊಳ್ಬೋದು ಅಷ್ಟೇ. ರಾಜಕಾರಣದಲ್ಲಿ ಜಾತಿ ಬಂದುಬಿಡ್ತದೆ, RSSನಲ್ಲಿ ಜಾತಿ ಪ್ರಜ್ಞೆನೇ ಇಲ್ಲ. ಸೊ ಇಷ್ಟೆಲ್ಲ ನೀವು RSSನ ಇತ್ತೀಚೆಗೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ. ನೀವು ಯಾವತ್ತಾದರೂ RSS ಶಾಖೆಗಳಿಗೆ ಹೋಗಿದ್ರಾ ಅಥವಾ RSS ಕಚೇರಿಗಳಿಗೆ ಹೋಗಿದ್ರಾ, ಯಾವುದಾದ್ರು ಸಲಹೆ ಪಡೆಯೋದಕ್ಕೋ ಅಥವಾ RSS ಶಾಖೆಗಳಿಗೆ ಯಾವಾಗಲಾದ್ರು ಹೋಗಿದ್ರಾ? ನಾನು ಶಾಖೆಗಳಿಗೆ ಅಂದರೆ ಕಚೇರಿಗೆ ಹೋಗಿದ್ದೇನೆ, ಭೇಟಿ ಮಾಡಿದ್ದೇನೆ ಹಲವರನ್ನು. ಸೊ ಅವರಿಂದ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೇನೆ, ನನಗೆ ತಿಳಿದಿದ್ದನ್ನು ಹೇಳಿದ್ದೇನೆ. ಆದರೆ ಶಾಖೆ ಮಾಡೋದರಲ್ಲಿ ನಾನು ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಶಾಖೆ ಮಾಡಿ ಅಲ್ಲಿ ಕೂಡ ಕೆಲವು ಕ್ಲಾಸಸ್ ಎಲ್ಲ ಮಾಡೋದಿರ್ತದೆ. ಅವೆಲ್ಲ ಮಾಡಿದ ಮೇಲೆ RSS ಅಷ್ಟೇ. ಇಲ್ಲಂತಂದರೆ ನಾನು RSS ಅಂತ ನಾನು ಹೇಳ್ಕೊಳಕ್ಕಾಗಲ್ಲ. ನಾನೇನೋ ದೊಡ್ಡದಾಗಿ ಏನೂ ಮಾಡಿದೆ ನಾನು RSS ಅಂತ ಹೇಳ್ಕೊಂಡ್ರೆ ಇದು RSSಗೆ ಅಪಮಾನ ಮಾಡ್ದಂಗೆ ನಾನು. ಅಲ್ಲ, RSSನಲ್ಲಿ ನಿಮ್ಗೆ ಯಾವುದೇ ಮೆಂಬರ್ಶಿಪ್ ಥರ ಏನೂ ಇಲ್ಲ, ಅಲ್ಲಿ ಮೆಂಬರ್ಶಿಪ್ಪೇ ಇಲ್ಲ. ಒಂದು ಸಮಯ ನಾನು ಹೇಳ್ಕೋಬೋದು. ಇಷ್ಟೆಲ್ಲ ಹೇಳಿದೆ ನಾನೀಗ. ಯಾಕೆ ಹೇಳಿದೆ ಅಂತಂದರೆ ನನ್ನ ಜ್ಞಾನಕ್ಕೆ ಬಂದದ್ದು ನಾನು ಹೇಳಿದ್ದೀನಿ ಅಷ್ಟೇ, ನನ್ನ ತಿಳುವಳಿಕೆಗೆ ಬಂದಿದ್ದನ್ನು ನಾನು ಹೇಳ್ತಿದ್ದೀನಿ. ಆದರೆ ನಾನು RSSಲ್ಲಿ ಒಬ್ಬನಾಗಿ ಇದನ್ನು ನಾನು ಮಾತಾಡೋಕ್ಕಾಗಲ್ಲ. RSSನ ಹೊರಗಿನಿಂದನೇ ನಾನು ಇಷ್ಟನ್ನು ತಿಳ್ಕೊಂಡಿದ್ದೇನೆ ಅನ್ನೋದನ್ನು ಅಷ್ಟೇ ಹೇಳಿದ್ದೇನೆ. ಅಲ್ಲಿ ಆ ರೀತಿ ಭೇದ ಭಾವ ಆಗಿದ್ದಾಗಲಿ ಏನೂ ಇಲ್ಲ. ಕೆಲವು ಸಾರಿ ಸಲಹೆ ಸೂಚನೆಗಳನ್ನು ಹಿರಿಯರ ಹತ್ರ ನಾನು ತಿಳ್ಕೊಳ್ತೇನೆ. ಈಗ ನಮ್ಮ ತಿಪ್ಪೇಸ್ವಾಮಿಯವ್ರು ಇರ್ಬೋದು, ವಾದಿರಾಜ್ ಅವ್ರು ಇರ್ಬೋದು, ಇಲ್ಲ ಅರುಣ್ ಜಿ ಅವರು ಇರ್ಬೋದು, ಸಂತೋಷ್ ಜಿ ಅವರು ಇರ್ಬೋದು, ಇನ್ನೂ ಅನೇಕರು, ನಮ್ಮ ಮುಕುಂದ್ ಅವ್ರು ಇರ್ಬೋದು, ಪ್ರಭು ಅವ್ರು ಇರ್ಬೋದು. ಬಹಳ ಜನರು ಇತ್ತೀಚೆಗೆ ನನಗೆ ಪರಿಚಯವೇ ಹೊರತು ಇನ್ನೇನಿಲ್ಲ. ಮೊನ್ನೆ ಕೂಡ ಒಂದು ಸಭೆ ನಡೆಯಿತು RV ಡೆಂಟಲ್ ಕಾಲೇಜ್ ಸಭಾಂಗಣದಲ್ಲಿ. ಉಪಾಧ್ಯಾಯರದ್ದು ಒಂದು ಇದು ನಡೆಯಿತು. ನಾನು ನಮ್ಮ ಅಧ್ಯಕ್ಷರು ಎಲ್ಲರೂ ನಮಗೆ ಕರೆದ್ರು, ಹೋಗಿದ್ವಿ, ಭಾಗವಹಿಸಿದ್ವಿ, ಬಂದ್ವಿ. ಇಂಥದ್ದು ಬಿಟ್ಟರೆ ನಾನು ಕ್ಲಾಸ್ಗಳಲ್ಲಿ ಎಲ್ಲೂ ಹೋಗಿಲ್ಲ. ಅಂದರೆ ಈಗ ರಾಜಕಾರಣಿಯಾಗಿ ಪ್ರತಿಪಕ್ಷದ ನಾಯಕರಾಗಿ ನೀವು RSSನಿಂದ ಯಾವ ರೀತಿಯ ಮಾರ್ಗದರ್ಶನವನ್ನು ನಿರೀಕ್ಷೆ ಮಾಡ್ತೀರಿ, ಅಥವಾ RSSಗೆ ಯಾವ ರೀತಿ ತಿರುಗಿ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದಿದ್ರೆ ಯಾವ ರೀತಿ ಯೋಚನೆ ಮಾಡ್ತೀರಿ? ನೋಡಿ, RSS ನಮ್ಮಿಂದ ಕೊಡುಗೆ ಅವರು ಬಯಸ್ತಾ ಇದ್ದಾರೆ ಅಂತ ನನಗನ್ಸಲ್ಲ. ಓಕೆ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಅದರಿಂದಾಗಿ ನಮಗೆ ಅವರು ಕೊಡುಗೆ ಕೊಡಬೇಕು ಅಂತೇಳಿ ಈ ರೀತಿಯೇ ಇರಬೇಕು ಅಂತೇಳಿ ಇಲ್ಲ. ಆಮೇಲೆ BJPಯನ್ನು ಅಥವಾ ನಾಯಕರನ್ನು ಸಂಪೂರ್ಣವಾಗಿ RSS ಕಂಟ್ರೋಲ್ ಮಾಡ್ತದೆ ಅನ್ನೋ ಮಾತುಗಳು ಬರ್ತವೆ. ಇವತ್ತುವರೆಗೆ ನನ್ನನ್ನು ಯಾರೂ ಈಗ ಮಾಡು ಅಂತೇಳಿ ಕಂಟ್ರೋಲ್ ಮಾಡಿಲ್ಲ. ಅಂದರೆ ಸುಳ್ಳುಗಳು ಬಹಳ ಹರಿದಾಡ್ತವೆ. ಅದಕ್ಕೆ ನಾನು ಹೇಳ್ತಿರ್ತಕ್ಕಂಥದ್ದು, ನನ್ನನ್ನು ಯಾರೂ ಕಂಟ್ರೋಲ್ ಮಾಡಿಲ್ಲ. ನೀ ಹೀಗೆ ಇರಬೇಕು, ನೀವು ಇಲ್ಲಿ ಬನ್ನಿ, ನಾವೇನೋ ಹೇಳ್ತೀವಿ, ಇಲ್ಲ, ಇದುವರೆಗೂ ಒಬ್ಬರು ಮಾಡಿಲ್ಲ ಆ ಥರ. ಬಟ್ ನಾವೇನಾದರೂ ಒಳ್ಳೇದು ಮಾಡಿದಾಗ ಚೆನ್ನಾಗಿ ಮಾಡಿದ್ದೀರಿ ಅಂತ ಇಷ್ಟೇ. ಬಹುಶಃ ನಾವು ತಪ್ಪೂ ಏನೂ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಯಾರು ಉಪದೇಶ ಅಥವಾ ಬುದ್ಧಿನೂ ಹೇಳಿಲ್ಲನೋ ಅಂದ್ಕೊಳ್ಬೋದು. ನಾನು ಸ್ವಲ್ಪ ವಿವೇಕದಿಂದ ನಡ್ಕೊಳ್ತೇನೆ. ಯಾಕಂತಂದರೆ ಸಮಾಜವನ್ನು ಅಪ್ಪಿಕೊಂಡು ಬೆಳಿಬೇಕೇ ಹೊರತು ನಾವು
ಸಮಾಜವನ್ನು ವಿರೋಧಿಸ್ಕೊಂಡು ಯಾವುದೋ ತಪ್ಪು ಮಾಡಿ ಬೆಳೆಯೋಕ್ಕಾಗೋದಿಲ್ಲ. ಅದರಿಂದ ನಾನು ಸ್ವಲ್ಪ ಸೂಕ್ಷ್ಮವಾಗಿಯೂ ಇರ್ತೇನೆ. ಇನ್ನೊಂದೇನಂತಂತಂದರೆ ಜೀವನದಲ್ಲಿ ನಂದು ಒಂದು ರೀತಿಯ ವೈಟ್ ಪೇಪರೇ. ನಾನು ಎಲ್ಲೂ ಕೆಸರೆರ್ಚ್ಕೊಳ್ಳೋ ಕೆಲಸ ನಾನು ಮಾಡ್ಕೊಳ್ಳೋದು ಇಲ್ಲ. ಆದ್ದರಿಂದಾಗಿ ಸೊ ಹಲವರ ಪ್ರೀತಿ ವಿಶ್ವಾಸದಲ್ಲಿ ನಾನು ಇದ್ದೇನೆ ಅಂತ ನನಗೆ ಅನಿಸಿದೆ. ಅವರು ಕೂಡ ಆ ರೀತಿ ನಡ್ಕೊಳ್ತಾ ಇರೋದನ್ನು ನಾನು ಗಮನಿಸಿದ್ದೇನೆ. ಸೊ ನೀವೇ ಹೇಳಿದಾಗೆ ನಿಮ್ಮದು ಏನು ತಂದೆ ತಾಯಿ ನೋಡಿದ ವಧುವನ್ನು ಮದುವೆ ಆಗಿ ಆ ನಂತರದಲ್ಲಿ ಪ್ರೀತಿ ಮಾಡಿ ಅದರ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡ್ತಿರುವಂಥ ಸಂಬಂಧ ಅನ್ನುವಂಥದ್ದನ್ನು. ಖಂಡಿತ. ಸೊ ಈ ಸಂಬಂಧಗಳು ಹೀಗೆ ಮುಂದುವರಿತಾ ಪ್ರತಿಪಕ್ಷದ ನಾಯಕರಾಗಿ ನೀವು ಮುಂದುವರಿತಾ ಇದ್ದೀರಾ. ಈಗ ಒಂದೆರಡು ಪೊಲಿಟಿಕಲಿ ಕೇಳೋದಾದರೆ, ಏನು RSSನಲ್ಲಿ ಸಾಮರಸ್ಯದ ಮುಖಾಂತರ ಜಾತಿ ವ್ಯವಸ್ಥೆಯನ್ನು ಕಡಿಮೆ ಮಾಡಬೇಕು ಅಥವಾ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಅದಕ್ಕೂ ಈಗ ನಡೀತಾ ಇರುವಂಥ ಜಾತಿ ಗಣತಿಗೂ ನೀವು ಒಂದು ತುಲನೆ ಮಾಡಿ ನೋಡಿದಾಗ ಈಗ ರಾಜ್ಯ ಸರ್ಕಾರ ನಡೆಸಿರುವಂಥ ಜಾತಿ ಗಣತಿ ಎಷ್ಟರ ಮಟ್ಟಿಗೆ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುತ್ತೆ ಅಂತ. ರಾಜಕೀಯ ಬೇರೆ, RSS ಬೇರೆ ಅಂತ ಹೇಳಿಬಿಟ್ಟೆ ನಾನು. ಹೌದು ಹೌದು ಹೌದು. ಇಲ್ಲಿ ನಡೀತಾ ಇರ್ತಕ್ಕಂಥ ಜಾತಿ ಗಣತಿಯ ವ್ಯವಸ್ಥೆ ಬಹುಶಃ ಯಾವ ರೀತಿ RSS ಅದನ್ನು ನೋಡ್ತದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಅಷ್ಟೇನು ಗೊತ್ತಿಲ್ಲ. ಬಟ್ ಏನಾದರೂ ಮಾಡುವಾಗ ನಾವು ವಿರೋಧ ಪಕ್ಷದವರು ಆಗಿರೋದ್ರಿಂದ, ನಾವು ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ನಾನು ಇರೋದರಿಂದ ಅವ್ರಿಗೇನಾದರೂ ಇದರಲ್ಲಿ ಇದು ತಪ್ಪು ಅಥವಾ ಇದು ಸರಿ ಅನ್ನೋದು ಅನಿಸಿದ್ದು, ಅವ್ರಿಗೇನಾದರೂ ಹೇಳಬೇಕು, ಈ ರೀತಿ ಮಾಡಿಸ್ಬೇಕು ಅನ್ನೋದು ಏನಾದರೂ ಅವ್ರ ಮನಸ್ಸಲ್ಲಿ ಬಂದಿದ್ದಿದೆ ಬಹುಶಃ ನಮ್ಮ ಹತ್ರ ಹೇಳ್ತಿದ್ರು. ಬಟ್ ಜಾತಿ ವ್ಯವಸ್ಥೆ ಹೇಗಿದೆ ಇದನ್ನು ತೊಡೆದಾಕಬೇಕು. ಅದಕ್ಕೇ ಒಂದು ಸ್ಲೋಗನ್ನು, ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನು RSS ಮೊದಲಿಂದ ಮಾಡ್ಕೊಂಡು ಬರ್ತಿದೆ. ಹೇಳ್ತದೆ ಅವ್ರಿಗೆ ಸ್ಪೆಷಲ್ ಕಾಂಪೊನೆಂಟ್ ಸ್ಕೀಮ್ಗಳು ಕೊಡಬೇಕು, ದಲಿತರಿಗೆ ಸಮಾಜದಲ್ಲಿ ಮೇಲೆ ಬರಬೇಕು. ಈಗ ಎಲ್ಲಿ ದೇವಾಲಯಗಳಲ್ಲಿ ಅವ್ರನ್ನ ಬಿಟ್ಕೊಳ್ಳಲ್ವೋ ಅಲ್ಲಿ ಅವ್ರನ್ನ ಬಿಡಿಸ್ಬೇಕು ವ್ಯವಸ್ಥೆ. ಅದಕ್ಕೇ ಸಾಮರಸ್ಯ ವೇದಿಕೆ ಮಾಡ್ಕೊಂಡಿರೋದವರು. ಅವರಿಗೆ ಯಾರೂ ಕೂಡ ತಾರತಮ್ಯ ಮೇಲು ಕೀಳು ಮಾಡಬಾರ್ದು. ಇದನ್ನೆಲ್ಲನೂ ನಾವು ಸರಿದೂಗಿಸ್ಬೇಕು. ಆದರೆ ಒಂದೇ ಸಾರಿ ಮಾಡೋಕ್ಕೋದ್ರೆ ಜನ ತಿರಸ್ಕಾರ ಮಾಡ್ತಾರೆ. ಜನ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ಕೆಲವು ಒಂದು ಅಘೋಷಿತ ಪದ್ಧತಿಗಳನ್ನು ಇಟ್ಕೊಂಡು ಬಿಟ್ಟಿದ್ದಾರೆ. ಆ ಪದ್ಧತಿಗಳ ವಿರುದ್ಧವಾಗಿ ನಾವು ಹೋದರೆ, ಸಡನ್ನಾಗಿ ಹೋದರೆ ಏನೂ ಇದಾಗೋದಿಲ್ಲ, ಫೇಲ್ ಆಗ್ತೀವಿ. ಅದಕ್ಕೇನು ಮಾಡಬೇಕಂತಂದರೆ ಒಂದು ಇದರಿಂದ ಮತ್ತೊಂದು ಇದಕ್ಕೆ ಜನರೇಷನ್ ಹಂಗೇ ಅದನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಮೊದಲಿದ್ದ ಆ ಒಂದು ಗಟ್ಟಿ ಇದು ಈಗಿಲ್ಲ, ಸಡಿಲವಾಗ್ತಾ ಬರ್ತಾ ಇದೆ. ಅಂದರೆ ಅದಕ್ಕೆ ಸರಿಯಾಗಿ ಸಾಮರಸ್ಯವನ್ನು ಮಾಡಿಕೊಂಡು ಅವರು ಹೋಗ್ತಿದ್ದಾರೆ. ನನಗೆ ಅನಿಸ್ತದೆ ಒಂದು ಕಾಲಘಟ್ಟದಲ್ಲಿ ಇದೆಲ್ಲಕ್ಕೂ ಉತ್ತರ ಸಿಕ್ಕಿಬಿಡ್ತದೆ, ಸರಿ ಮಾಡ್ತಾರೆ ಅಂತ. ಆದರೆ ಇದು ಗೊತ್ತಿರ್ತಕ್ಕಂಥವರು ಆಡಳಿತ ಮಾಡುವಾಗ ಇವರು ರಾಜಕೀಯಕ್ಕೆ ಪಾಠ ಹೇಳೋಕ್ಕೆ ಹೋಗೋದಿಲ್ಲ. ಬಟ್ ಮಾಡೋರು ಏನು ಮಾಡ್ತಿದ್ದಾರೆ, ಈಗ ಜಾತಿ 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 ಅದರಲ್ಲೇ ಹೋಗ್ತಿದ್ದಾರೆ ಅವರು. ಯಾಕೆ ಅಂದರೆ ಜಾತಿಯ ಹೆಸರಿನಲ್ಲಿ ಓಟಿದೆ, ಜಾತಿಯ ಹೆಸರಿನಲ್ಲಿ ನಾವು ಕೆಲವರನ್ನ ಒಡೆಯಲಿಕ್ಕೆ ಅವಕಾಶ ಇದೆ. ಸೊ ನೀವು ಕೊನೆಯಲ್ಲಿ ನಿಮ್ಮ ಮನದಾಳದ ಅನಿಸಿಕೆಯನ್ನು ಭಾಳ ಸ್ಪಷ್ಟವಾಗಿ ಮತ್ತು ವಿಶಿಷ್ಟವಾಗಿ ಹೇಳಿದ್ರಿ. ಒಂದಂತೂ ಸ್ಪಷ್ಟ, ನೀವೇ ಹೇಳಿದಾಗೆ RSSನ ಹೊರಗಿನಿಂದ ಟೀಕಿಸುವವರು ಒಳಗೆ ಬಂದು ನೋಡಿದಾಗಲೇ ಅದರ ನಿಜವಾದ ಅನುಭವ ಗೊತ್ತಾಗುತ್ತೆ. ಅದನ್ನು ನೀವು ನಿಮ್ಮ ಜೀವನದಲ್ಲಿ ಆಗಿದ್ದನ್ನು, ಈಗ ಆಗ್ತಾ ಇರೋದನ್ನು, ಮುಂದೆ ಆಗಬೇಕಾದ್ದನ್ನು ಎಲ್ಲವನ್ನೂ ಸಹ RSS ಬಗೆಗಿನ ನಿಮ್ಮ ನಿಲುವನ್ನು ಸ್ಪಷ್ಟವಾಗಿ ತಿಳಿಸಿದ್ದೀರಿ. ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ.